ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಹಗರಣ ದೊಡ್ಡ ರೂಪವನ್ನ ಪಡಿತಾ ಇದೆ. ಕಳೆದ ವಿಧಾನಸಭೆಯಲ್ಲೂ ಕೂಡ ನಾನು ಈ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆನೆ ಹೇಳಿದರು, ನೀ ಹೇಳ್ತಾ ಇರೋದೆಲ್ಲ ಸತ್ಯ ಇದೆ, ನಾನು ಕ್ರಮ ತೆಗೆದುಕೊಳ್ತೀನಿ, ಇನ್ನು ಮುಂದೆ ಈ ಥರ ಅಕ್ರಮ ನೇಮಕಾತಿಗಳು ಆಗುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರು. ಆದರೆ ಅದಾದಮೇಲೂ ಕೂಡ ಈಗ ಕೆಪಿಎಸ್ಸಿಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ 400 ಪೋಸ್ಟ್ಗೆ 342 ರೆಗ್ಯುಲರು, 58 ಬ್ಯಾಕ್ಲಾಗ್. ಇಷ್ಟು ಪರೀಕ್ಷೆಯಲ್ಲಿ ಈಗಾಗಲೇ ಆಡಿಯೋ ಬಿಡುಗಡೆಯಾಗಿದೆ. ಆಡಿಯೋದಲ್ಲಿ ಏಜೆಂಟ್ ಹೇಳ್ತಾನೆ, 80 ಲಕ್ಷ ರೂಪಾಯಿ ಹಣ ಕೊಡಬೇಕು, ಹಣ ಕೊಟ್ಟರೆ ನಾನು ನಿಮ್ಮನ್ನು ಪಾಸ್ ಮಾಡ್ತೀನಿ, ನಿಮಗೆ ಹುದ್ದೆ ಪಶುವೈದ್ಯಾಧಿಕಾರಿಗಳಾಗಿ ನಿಮಗೆ ಸರ್ಕಾರದ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಎಕ್ಸಾಮ್ಗೋಸ್ಕರ ಅಷ್ಟೇ. ಇದು 80 ಲಕ್ಷ ರೂಪಾಯಿ ಓನ್ಲಿ ಎಕ್ಸಾಮ್ಗೆ. ಇನ್ನು ಬೇರೆದೆಲ್ಲ ಸೇರಿಸಿದ್ರೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಆಗುತ್ತೆ ಬೇರೆ. ಆಮೇಲೆ ಎಕ್ಸಾಮ್ ಬೇರೆ ಮಾರ್ಕ್ಸ್ ಕೊಡೋದು ಇದೆಲ್ಲ ಅಡಿಷನ್ ಇರ್ತದಲ್ಲ, ಅದೆಲ್ಲ ಸೇರಿದ್ರೆ ಒಂದೊಂದು ಪೋಸ್ಟ್ಗೆ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ವಸೂಲಿ ಮಾಡುವಂಥ ದೊಡ್ಡ ದಂಧೆ ಇವತ್ತು ಬಯಲಿಗೆ ಬಂದಿದೆ. ಆಡಿಯೋನು ಈಗಾಗಲೇ ಮಾಧ್ಯಮದಲ್ಲೂ ರಿಲೀಸ್ ಆಗಿದೆ, ನನ್ನ ಹತ್ರನೂ ಆಡಿಯೋ ಇದೆ. ಈಗ ಆಡಿಯೋದಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಾತಾಡಿರೋವಂಥದ್ದು. ಆಡಿಯೋದಲ್ಲಿ ಅವನು ಹೇಳಿದ್ದಾನೆ, ನೀವು ನಂಬಿ ನನ್ನ ಒಬ್ಬ IAS ಅಧಿಕಾರಿ ಇದನ್ನೆಲ್ಲವನ್ನ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. IAS ಹೆಸರು ಹೇಳಿದ್ದಾರೆ, IAS ಅಧಿಕಾರಿ ಮಾಡಿದ್ದಾರೆ. ಆ IAS ಅಧಿಕಾರಿ ಯಾರು, ಇದು ಸ್ಪಷ್ಟ ಆಗಬೇಕಲ್ಲ. ಆ IAS ಅಧಿಕಾರಿ ಯಾರು, ಇವನಿಗೂ ಅವನಿಗೆ ಏನು ಸಂಬಂಧ ಇದೆ? ಅದಕ್ಕೆ ಪ್ರೂಫ್ ಹೇಳಿದ್ದಾನೆ. ನೋಡಿ, ನನ್ನ ಮನೆಯಲ್ಲೇ 2 ಮಕ್ಕಳಿದ್ದಾರೆ, ಅವರಿಬ್ಬರಿಗೂ ನಾನು ವಿಧಾನಸೌಧದಲ್ಲಿ ಕೆಲಸ ಕೊಡಿಸಿದ್ದೀನಿ, ಫಸ್ಟ್ ಡಿವಿಷನ್ ಕೆಲಸ. ಆಡಿಯೋದಲ್ಲೇ ಹೇಳ್ದೆ ಅವ್ರಿಗೆ ಹೆಂಗೆ ಕೆಲಸ ಸಿಕ್ತು ಅವರಿಬ್ಬರಿಗೆ. ಮತ್ತು ಆ IAS ಅಧಿಕಾರಿ ಯಾರು, ಸರ್ಕಾರದಲ್ಲಿರೋ ಅಂಥ ಮಂತ್ರಿಗಳಿಗೆ ಇದರಿಂದ ಎಷ್ಟು ಹಣ ಹೋಗುತ್ತೆ, ಇವೆಲ್ಲ ತನಿಖೆ ಆಗಬೇಕು. ಇದುವರೆಗೂ ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ಲ. ಯಾರು ಮಾತಾಡಿದ್ದಾನೆ, ಮೊಬೈಲ್ ನಂಬರ್ ಇದೆ 2 ಕಡೆ, ಮಾತಾಡಿರೋ ಮೊಬೈಲ್ ನಂಬರು ಇದೆ, ರಿಸೀವ್ ಮಾಡಿ ಮಾತಾಡಿರೋ ಮೊಬೈಲ್ ನಂಬರು ಇದೆ. ಪೊಲೀಸರು ಇದುವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅಂದರೆ ಇದರಿಂದ ದೊಡ್ಡ ಜಾಲ ಇದೆ, ಸರ್ಕಾರನೇ ಭಾಗಿಯಾಗಿದೆ ಅಂತ ಅನುಮಾನಗಳು ಹುಟ್ಟಾಗ್ತವೆ ಇದರಿಂದ.